ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. SATS ಈ ಒಂದು ಆ್ಯಪ್ನಲ್ಲಿ ಈಗ ಅಪ್ಡೇಟ್ ಒಂದನ್ನು ಬಿಟ್ಟಿದ್ದು ಎಲ್ಲ ಒಂದು ಮುಖ್ಯ ಶಿಕ್ಷಕರು SATS ಆ್ಯಪನ್ನು ಮೊದಲಿಗೆ ಅಪ್ಡೇಟ್ ಮಾಡಿಕೊಳ್ಳಿ. ಸೊ ಈಗ ಈ ಒಂದು ಆ್ಯಪ್ನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಡೇಟ್ ಅಂತ ಬರ್ತದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಪ್ಲೇಸ್ಟೋರ್ಗೆ ಬರ್ತೀರಿ. ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈಗ ಈ ಒಂದು SATS ಕರ್ನಾಟಕ ಆ್ಯಪು ಅಪ್ಡೇಟ್ ಆಗ್ತಾ ಇದೆ. ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಓಪನ್ ಮೇಲೆ ಕ್ಲಿಕ್ ಮಾಡಿ. SATS ಕರ್ನಾಟಕ ಆ್ಯಪ್ನ ನಾವು ಹೋಮ್ ಪೇಜ್ಗೆ ಈಗ ಬಂದಿದ್ದೇವೆ. ಇಲ್ಲಿ ನೋಡಿ, ಮೊದಲಿಗೆ ಸ್ಟೂಡೆಂಟ್ ಅಟೆಂಡೆನ್ಸ್ ಏನೊಂದು ಬಟನ್ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಅಟೆಂಡೆನ್ಸನ್ನು ಎಂಟ್ರಿ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್ ಇವನ್ನ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಇಲ್ಲಿ ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಮೊದಲಿಗೆ ಅಟೆಂಡೆನ್ಸ್ ಅಂತ ಇದೆ, ಅದರ ಹಿಂದೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಏನು ಸ್ಟೂಡೆಂಟ್ ಲಿಸ್ಟ್ ಏನಿರ್ತದೆ ಆ ವಿದ್ಯಾರ್ಥಿಗಳ ಒಂದು ಪ್ರೆಸೆಂಟ್ ರೈಟ್ ಮಾರ್ಕ್ ಬರ್ತದೆ, ವೈಟ್ ರೈಟ್ ಮಾರ್ಕ್ ಬರ್ತದೆ. ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮತ್ತೆ ಎರಡು ಇಲ್ಲಿ ಸ್ಕ್ವೇರ್ ಬಾಕ್ಸ್ಗಳಿವೆ, ಮೀಲ್ ಮತ್ತು ಮಿಲ್ಕ್ ಅಂತ. ಸೊ ನೀವು MDM ಅನ್ನು ಇದೇ ಒಂದು ಆ್ಯಪ್ನಲ್ಲಿ ಈಗ ಎಂಟ್ರಿ ಮಾಡಬೇಕಾಗಿರುತ್ತದೆ. ಈ ಮೊದಲು ಈ ಒಂದು SATS ಆ್ಯಪ್ನಲ್ಲಿ ಎಂಟ್ರಿ ಮಾಡಿದ ಮೇಲೆ ನಂತರ ನಾವು SATS MDM ಆ್ಯಪ್ಗೆ ರೀಡೈರೆಕ್ಟ್ ಆಗ್ತಾ ಇದ್ದೀವಿ. ಈಗ ಈ ಅಟೆಂಡೆನ್ಸು ಮತ್ತು ಈ ಒಂದು MDM ಅಟೆಂಡೆನ್ಸು, ಆಮೇಲೆ ಎಸ್ ಎನ್ ಎಫ್ ಎಲ್ಲವನ್ನು ಒಂದೇ ಆ್ಯಪ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಂಟ್ರಿ ಮಾಡಲಿಕ್ಕೆ ಈಗ ಆಪ್ಷನ್ ಇದೇ ಒಂದು ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಿರುತ್ತಾರೆ. ಮೀಲ್ MDM ಅದರಿಂದ ಏನೊಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದನ್ನು ಟಚ್ ಮಾಡಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೀಲ್ ಬಾಕ್ಸ್ ಏನಾಗ್ತದೆ ಅದು ರೈಟ್ ಮಾರ್ಕ್ ಬರ್ತದೆ. ಮಿಲ್ಕ್ ಈ ಒಂದು ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಮಿಲ್ಕ್ನ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮಿಲ್ಕ್ ಏನೊಂದು ಸ್ಕ್ವೇರ್ ಬಾಕ್ಸ್ ಬ್ಲ್ಯಾಕ್ನಲ್ಲಿ ವೈಟ್ ರೈಟ್ ಮಾರ್ಕ್ ಬರ್ತದೆ. ಸೊ ನಂತರ ಇಲ್ಲಿ ಎಗ್ ಬನಾನಾ ಅಂತ ಇದೆ. ಇಲ್ಲಿ SNF ಎಂಟ್ರಿಗಾಗಿ ಇಲ್ಲಿ ನೀವು ಏನು ಮಾಡಿರಿ, ಅದ್ರ ಎಗ್ ಹಿಂದೆ ಏನಿದೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಟಚ್ ಮಾಡಿದಾಗ ಅಲ್ಲಿ ಬ್ಲಾಕ್ ಕಲರ್ ಏನೊಂದು ಬಾಕ್ಸ್ ಇರ್ತದೆ, ಅದರಲ್ಲಿ ವೈಟ್ ರೈಟ್ ಮಾರ್ಕು ಬರ್ತದೆ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಸ್ಟೂಡೆಂಟ್ ಲಿಸ್ಟ್ನಲ್ಲಿ ಎಗ್ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನ್ನು ರೆಡ್ ಕಲರ್ನಲ್ಲಿ ಅದು ರೇಡಿಯೋ ಬಟನ್ನು ಸೆಲೆಕ್ಟ್ ಆಗಿರುತ್ತದೆ. ಸೊ ನಂತರ ಏನು ಮಾಡಿ, ಇಲ್ಲಿ ಸಬ್ಮಿಟ್ ಏನೊಂದು ವೈಟ್ ರೈಟ್ ಮಾರ್ಕ್ ಬಲಗಡೆ ಟಾಪಲ್ಲಿ ಇದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಇಲ್ಲಿ ಶ್ಯೂರ್ ಕೇಳುತ್ತೆ, ಓಕೆ ಕೊಡಿ. ಇದೇ ರೀತಿ ಎಲ್ಲ ಒಂದು ತರಗತಿಗಳ ಸ್ಟೂಡೆಂಟ್ಸ್ ಅಟೆಂಡೆನ್ಸ್, ಮೀಲ್, MDM, ಮಿಲ್ಕ್, SNF, ಎಗ್, ಬನಾನಾ ಇವುಗಳನ್ನು ನೀವು ಫಿಲ್ ಮಾಡ್ತಾ ಹೋಗಿ. ಎಲ್ಲ ತರಗತಿಗಳ ಅಟೆಂಡೆನ್ಸು ಮತ್ತು MDM ಅಟೆಂಡೆನ್ಸು, ಆಮೇಲೆ ಈ ಒಂದು SNF ಡಿಸ್ಟ್ರಿಬ್ಯೂಷನನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಬ್ಯಾಕ್ ಬರ್ತೇನೆ, ಮತ್ತು ಬಲಗಡೆ ಟಾಪಲ್ಲಿ 3 ಡಾಟೆಡ್ ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಸಿಂಕ್ ಮಾಸ್ಟರ್, ಅಪ್ಲೋಡ್ ಮಾಸ್ಟರ್, ಡೌನ್ಲೋಡ್ ಮಾಸ್ಟರ್ ಇದೆ. ಇಲ್ಲಿ ಸಿಂಕ್ ನೀಡೆಡ್ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮುಂದೆ ಇರತಕ್ಕಂತಹ ಸ್ಕ್ವೇರ್ ಬಾಕ್ಸ್ ಮೇಲೆ ಟಚ್ ಮಾಡಿ, ಅಲ್ಲಿ ಬ್ಲಾಕ್ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ ಬರ್ತದೆ. ನಂತರ ಅಪ್ಲೋಡ್ ಡೇಟಾ ಮೇಲೆ ಕ್ಲಿಕ್ಕನ್ನು ಮಾಡಿ. ಡೇಟಾ ಸಿಂಕ್ರೊನೈಜೇಷನ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬರ್ತೇನೆ. ಸೊ ಈಗ ಇಲ್ಲಿ ನೀವು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಇಲ್ಲಿ ಪ್ರತಿಯೊಂದು ತರಗತಿಗೆ ಏನಾಗಿದೆ, ಗ್ರೀನ್ ಕಲರ್ ಬಂದಿದೆ ಮತ್ತು ಮೊದಲಿಗೆ ಟೋಟಲ್ ಸ್ಟೂಡೆಂಟ್ಸ್ ಸಂಖ್ಯೆ ಇದೆ, ನಂತರ ಅಟೆಂಡೆನ್ಸ್, ನಂತರ ಪ್ರೆಸೆಂಟ್ ಎಷ್ಟಿದ್ದಾರೆ ಸ್ಟೂಡೆಂಟ್ಸ್ ಅವರ ಸಂಖ್ಯೆ ಇದೆ, ನಂತರ ಆಬ್ಸೆಂಟ್ ಇರ್ತಕ್ಕಂಥದ್ದನ್ನು ಈ ಒಂದು ಪ್ರತಿಯೊಂದು ತರಗತಿಯ ಡ್ಯಾಶ್ಬೋರ್ಡ್ನಲ್ಲಿ ನಾವು ನೋಡಬಹುದಾಗಿರುತ್ತದೆ. ಒಂದೇ ಆ್ಯಪ್ನಲ್ಲಿ SATS ಕರ್ನಾಟಕ ಆ್ಯಪ್ನಲ್ಲಿ ನಾವು ಸ್ಟೂಡೆಂಟ್ ಅಟೆಂಡೆನ್ಸನ್ನು ಫಿಲ್ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ MDM, ಮಿಲ್ಕ್, ಆಮೇಲೆ SNF, ಎಗ್, ಬನಾನಾ ಇವುಗಳ ಒಂದು ಡೀಟೇಲ್ಸ್ ಎಂಟ್ರಿ ಮಾಡ್ತಕ್ಕಂಥದ್ದನ್ನು ಒಂದೇ ಆ್ಯಪ್ನಲ್ಲಿ ಈಗ ನಮಗೆ ಆಪ್ಷನನ್ನು ಎನೇಬಲ್ ಮಾಡಿರುತ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.